ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಮಂತ್ರಿ ಸ್ಥಾನಕ್ಕೆ ಸಿ ಮುನ್ರಾಜ್ರವರ ಅಡ್ಡಗಾಲು. ಅಂದರೆ ಭಾಗ್ಯನಗರಕ್ಕೆ ಕೂಡಿ ಬರ್ತದ ಮಂತ್ರಿ ಭಾಗ್ಯ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಕಳೆದ ವರ್ಷನೇ ಹೈಕೋರ್ಟ್ ತೀರ್ಪಿನ ಪ್ರಕಾರ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಮಂತ್ರಿ ಸ್ಥಾನ ಅಸಿಂಧಗೊಳಿಸಿತ್ತು ಹೈಕೋರ್ಟ್. ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಂದಿರತಕ್ಕಂಥ ವಿಚಾರ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂದರೆ ಕ್ಷೇತ್ರ ಜನರಿಗೆ ಅದು ಶಾಸಕ ಸ್ಥಾನವನ್ನೇ ರದ್ದು ಮಾಡಿತ್ತು ಹೈಕೋರ್ಟು. ಅದನ್ನು ಸುಪ್ರೀಂ ಕೋರ್ಟು ಸ್ಟೇ ಕೊಡ್ತು. ಈ ವಿಚಾರ ನಮಗೆಲ್ಲ ಗೊತ್ತು. ಸೆಪ್ಟೆಂಬರ್ 7ಕ್ಕೆ ವಿಚಾರಣೆ, ಇದೇ ವರ್ಷ 7ನೇ ತಾರೀಕು ಸೆಪ್ಟೆಂಬರ್ ಇದಕ್ಕೆ ಡೇಟ್ ಕೂಡ ನಿಗದಿ ಮಾಡಿದೆ ಸುಪ್ರೀಂ ಕೋರ್ಟು. ಆದರೆ ಇಷ್ಟರೊಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಲ್ಲ ಅವಕಾಶಗಳು ಒದಗಿಸಿಕೊಟ್ಟು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆಗ್ತಕ್ಕಂಥ ಅವಕಾಶ ಅವರ ಒಂದು ಸಚಿವ ಸಂಪುಟದಲ್ಲಿ, ಅಂದರೆ ಒಂದು ವಾರ 15 ದಿನಗಳಲ್ಲಿ ಏನಾದ್ರು ನೂತನ ಸಚಿವ ಸಂಪುಟ ಪುನರ್ರಚನೆ ಆದರೆ ಬೇರೆ ಹೊಸ ಮುಖಗಳಿಗೆ ಸಚಿವ ಸ್ಥಾನ ಕೊಡ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದರಲ್ಲಿ ಈ ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಕೂಡ ಮೊದಲನೇ ಅವರು ಆಗಿದ್ದಾರೆ ಅಂತಕ್ಕಂಥ ವಿಚಾರ ನಿಮಗೆಲ್ಲ ತಿಳಿಸ್ಬೇಕಾಗ್ತದೆ. ಜೊತೆಗೆ ಏನಾಗಿದೆ, ಇಲ್ಲಿ 3 ಬಾರಿ ಶಾಸಕರಾಗಿ ನೂತನ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಪಡಿತಕ್ಕಂಥ ಎಲ್ಲ ಅರ್ಹತೆ ಕೂಡ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರಿಗಿದೆ. ಆದರೆ ಇಲ್ಲಿ ಸಚಿವ ಸ್ಥಾನಕ್ಕೆ ಅವರ ಪ್ಲಸ್ ಮತ್ತು ಮೈನಸ್ ಆಗಿರ್ತಕ್ಕಂಥ ವಿಚಾರಗಳೇನು ಅಂತ ನಾವು ಚರ್ಚೆ ಮಾಡಿದ್ರೆ, ಸುಬ್ಬಾರೆಡ್ಡಿ ಅವರು ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯ, ಜೊತೆಗೆ ಹಣಬಲದ ಇದೆ. ಅವರು ಎಷ್ಟೇ ಚುನಾವಣೆಗಳು ಬೇಕಾದರೆ ಎದುರಿಸ್ತಕ್ಕಂಥ ಶಕ್ತಿ ಇದೆ, ಅವರ ಸಮುದಾಯದ ಬಲ ಇದೆ ಅವರಿಗೆ. ಮತ್ತು ಅವ್ರನ್ನ ಮೀರಿಸಿ ಬೆಳೀತಕ್ಕಂಥ ನಾಯಕರು ಯಾರು ಕೂಡ ಬಾಗೇಪಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಮತ್ತು ಉತ್ತಮ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಹಿರಿತನ ಇದೆ, ಸೀನಿಯಾರಿಟಿ, ತುಂಬ ಹಿರಿಯ ನಾಯಕರವರು ಪಕ್ಷದಲ್ಲಿ, ಅವರು ಕೊಳ್ಳೇಬೇಕು ಅಂತಕ್ಕಂಥದ್ದು ಒಂದು ಬಲವಾಗಿರ್ತಕ್ಕಂಥ ವಾದ. ಅವರ ಮೈನಸ್ಸುಗಳನ್ನ ನೋಡಿದಾಗ ಏನಾಗ್ತದೆ, ಅವರು ಮೃದು ಧೋರಣೆ, ಕಟುವಾಗಿರ್ತಕ್ಕಂಥ ನಿರ್ಧಾರಗಳು ತಗೊಳ್ತಕ್ಕಂಥದ್ದು, ಅಥವಾ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತಕ್ಕಂಥದ್ದು, ಅಥವಾ ನಾನು ಮಂತ್ರಿ ಸ್ಥಾನ ಕೊಳ್ಳೇ ಇಲ್ಲ ಅಂದರೆ ಆ ಪಕ್ಷನೇ ಬೇಡ ಅಂತಕ್ಕಂಥ ಈ ಥರದ ಕಟುವಾಗಿರ್ತಕ್ಕಂಥ ನಿರ್ಧಾರಗಳು ತಗೊಳ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಜೊತೆಗೆ ಇವರು ಸಿದ್ದರಾಮಯ್ಯನವರ ಬನದಲ್ಲಿ ಗುರುಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾತು ಕೂಡ ಇದೆ. ಅಂದರೆ ಸಿದ್ದರಾಮಯ್ಯ ಈಗ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬನದ ಮನುಷ್ಯ. ಹೊಸದಾಗಿ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು. ಅವರ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕಂತಂದರೆ ಇವರು ಗುರುತಿಸ್ಕೊಂಡಿರೋ ಬನಕ್ಕೂ ಇವ್ರಿಗೂ ತುಂಬ ವ್ಯತ್ಯಾಸ ಇದೆ. ಇವರು ಡಿ ಕೆ ಶಿವಕುಮಾರ್ ಬನ ಅಲ್ಲ ಇವರು. ಮತ್ತು ಯಾಕೆ ಕೊಡ್ತಾರೆ ಮಂತ್ರಿ ಸ್ಥಾನ? ಇದೊಂದು ಮೈನಸ್ ಅವ್ರದ್ದು. ಜೊತೆಗೆ ಅವ್ರ ಮೇಲೆ ಕೇಸ್ ಇದೆ ಒಂದು. ಈ ಅಸಿಂಧು ಆಗಿರ್ತಕ್ಕಂಥ ಹೈಕೋರ್ಟ್ ಶಾಸಕ ಸ್ಥಾನವನ್ನು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದು ವಿಚಾರಣಾ ಹಂತದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದು ಇವರ ಮೈನಸ್ ಪಾಯಿಂಟು. ಜೊತೆಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರೇ ಇಂಟೆನ್ಷನ್, ಅವರ ಅಭಿಪ್ರಾಯವನ್ನು ಯಾವ ಥರ ವ್ಯಕ್ತಪಡಿಸಿದ್ದಾರೆ, ನನ್ನ ಮೊದಲ ಆದ್ಯತೆ ಕ್ಷೇತ್ರದ ಅಭಿವೃದ್ಧಿ, ನನಗೆ ಮಂತ್ರಿ ಸ್ಥಾನ ಬೇಕಾಗಿಲ್ಲ ಅಂತ ಅವ್ರ ಇಂಟೆನ್ಷನ್ನೇ ಆಗಿದೆ. ನಾನು ಆವಾಗಲೇ ಹೇಳ್ದಂಗೆ ಅವ್ರ ಅಂಥ ಕಟ್ಟುಬದ್ಧ ಆಗಿರ್ತಕ್ಕಂಥ ಅವ್ರ ಮಾತಿಗೆ ತುಂಬ ಪಕ್ಷ ಎದುರ್ಕೊತಕ್ಕಂಥ ವ್ಯಕ್ತಿತ್ವ ಇಲ್ಲ ಅವ್ರ ಹತ್ರ. ಸೊ ಇದೊಂದು, ಅಂದರೆ ಕ್ಷೇತ್ರದ ಅಭಿವೃದ್ಧಿ ಕೊಟ್ಟರೆ ಕೊಡಲಿ ಬಿಡಲಿ ಅಂತ ಪಕ್ಷ ನಿಷ್ಠೆ ಇದೆ ಅವ್ರ ಹತ್ರ. ನಾನು ಕಾಂಗ್ರೆಸ್ ಮನುಷ್ಯ ಅಂದರೆ ಪಕ್ಷದ ಹೆಸರು ಹೇಳ್ಕೊಂಡಿದ್ರೆ ಸಾಕು, ಯಾರೋ ಮಂತ್ರಿ ಮಾಡ್ತಾರೆ ಅಂತಕ್ಕಂಥ ಮಾತು ಈಗ ಬಿ ಜೆ ಪಿಯಲ್ಲಿದೆ ಆ ವ್ಯವಸ್ಥೆ. ಪಕ್ಷ ನಿಷ್ಠಕ್ಕೆ ಬಿ ಜೆ ಪಿಯಲ್ಲಿದ್ದರೆ ಮಂತ್ರಿ ಮಾಡ್ತಾರೆ, ಕಾಂಗ್ರೆಸ್ಸಲ್ಲಿ ಕಷ್ಟ ಇದೆ. ಇಲ್ಲಿ ವ್ಯಕ್ತಿಗೆ ನಿಷ್ಠರಾಗಿರಬೇಕು. ಇಲ್ಲ ಡಿ ಕೆ ಶಿವಕುಮಾರ್ ಬನ, ಇಲ್ಲ ಸಿದ್ದರಾಮಯ್ಯನ ಬನ. ಸಿದ್ದರಾಮಯ್ಯ ಅವರ ಬನದಲ್ಲಿ ಗುರುಸ್ಕೊಂಡ್ರೆ ಅವರ ಕ್ಯಾಬಿನೆಟಲ್ಲಿ ಕೂಡ ಮಂತ್ರಿ ಮಾಡೋಕ್ಕಾಗಿಲ್ಲ. ಇವಾಗ ಅವರು ಹಿಂದೆ ಸರಿದು ಈಗ ಶಿವಕುಮಾರ್ ಅವ್ರು ಬಂದರೆ ಅವ್ರ ಬನದಲ್ಲಿ ಇವ್ರನ್ನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅವ್ರ ಬನದಲ್ಲೂ ಬೇಜಾನ್ ಜನ ಇದ್ದಾರೆ. ಈಗ ಸಾಲ್ಗಟ್ಟಿದ್ದಾರೆ ಮಂತ್ರಿಗಳು ನಾವು ಆಗಬೇಕು. ಇವಾಗ ಹೊರಗಡೆನೇ ಬಂದು ಮುಕ್ತವಾಗಿ ಪ್ರೆಸ್ ಮೀಟ್ಗಳು ಮಾಡಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನಮ್ಗೆ ಮಂತ್ರಿ ಸ್ಥಾನ ಕೊಳ್ಳೇಬೇಕು ಅಂತಕ್ಕಂಥ ಮಾತನ್ನು. ಆದರೆ ಇವರು ಆ ಬಲವಾದ ವಿಚಾರವನ್ನು ಮನ್ನಣೆ ಮಾಡ್ತಾ ಇಲ್ಲ. ಮತ್ತು ನನಗೆ ಹಿರಿತನ ಇದೆ, ನನಗೆ ವಯಸ್ಸಾಗಿದೆ, ಜೊತೆಗೆ 3 ಸಲ MLA ಆಗಿದ್ದೀನಿ ಬಾಗೇಪಲ್ಲಿಗೆ, ನಾನು ಕೊಳ್ಳೇಬೇಕು ಅಂತಕ್ಕಂಥದ್ದು ಒಂದು ಅವ್ರ ನಂಬಿಕೆ. ಅಂದರೆ ಪಕ್ಷ ಕೇಳಿದವರು ಬಿಟ್ಟು ಗೊತ್ತಿಲ್ಲ, ಅವ್ರು ಲೈಟಾಗಿ ಹೇಳಿರ್ತಾರೆ, ಮೃದು ಸ್ವಭಾವ ಅಲ್ವಾ, ಅದಕ್ಕೆ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನನ್ನ ಮಂತ್ರಿಗಳನ್ನ ಮಾಡೋದು ಬಿಡೋದು ಯಾವಾಗಲೂ ಅಷ್ಟೇ. ಏನು ಗತಿ ಇದೆ, ನಮ್ಮ ಕೈಯಲ್ಲಾಗಿಲ್ಲ, ಪಕ್ಷ ಅಷ್ಟೇ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ತೀರಾ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಮಂತ್ರಿ ಸ್ಥಾನದ ಬಗ್ಗೆ.
ಈ ಶಾಸಕರಿಗೆ ಬೇರೆ ಥರ ಆಗ್ಬಿಟ್ಟಿದೆ. ಅವ್ರಿಗೆ ಆ ಕೇಸು ತಲೆಗೆ ತುಂಬ್ಕೊಂಡ್ಬಿಟ್ಟಿದೆ ಅವ್ರಿಗೆ. ಅದನ್ನು ಪ್ರಸ್ತಾಪ ಮಾಡ್ತೀನಿ ಈಗ. ಸೊ ಈ ಇಷ್ಟೂ ವಿಚಾರಗಳನ್ನ ನನಗೆ ಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಅವ್ರದ್ದೇನು ವಿಚಾರ ಮಂಡನೆ ಇಲ್ಲ ಹೈಕಮಾಂಡಲ್ಲಿ. ಇದೇ ಥರ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಂಬಿಕೆ ಇಲ್ಲ ಶಾಸಕರಿಗೆ. ನನ್ನನ್ನು ಮಂತ್ರಿ ಮಾಡ್ತಾರೋ ಇಲ್ವಾ ತುಂಬ ಡೌಟ್ ಇದೆ. 99% ಅವ್ರಿಗೆ ನಂಬಿಕೆ ಇಲ್ಲ. ಮಾಡಲ್ಲ ಅಂತ, ಮಾಡ್ತಾರೆ ಅಂತಲ್ಲ. ಜೊತೆಗೆ ಯಾಕೆ ಕಾರಣ ಏನಾಗಿದೆ ಅಂದರೆ, ಈ BJP ಅಭ್ಯರ್ಥಿ ಆಗಿರ್ತಕ್ಕಂಥ ಮಾಜಿ ಅಂದರೆ ಈಗ ಕಳೆದ ಚುನಾವಣೆಯಲ್ಲಿ ಸಿ ಮುನ್ರಾಜ್ರವರು ಒಂದು ಕೇಸ್ ಫೈಲ್ ಮಾಡಿದ್ದಾರೆ ಇವರಲ್ಲಿ, ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ. ಆ ಒಂದು ಕೇಸ್ ಇವ್ರಿಗೆ ಅಡ್ಡಗಾಲಾಗಿದೆ. ಆ ಕೇಸು ಸೆಪ್ಟೆಂಬರ್ 7ನೇ ತಾರೀಕು ವಿಚಾರಣಾ ಹಂತಕ್ಕೆ ಬಂದಿದೆ. 15 ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಈ ಪುನರ್ರಚನೆ ಸಮಯದಲ್ಲಿ ಇವ್ರನ್ನೇನಾದ್ರು ಕನ್ಸಿಡರ್ ಮಾಡಿದ್ರೆ 2 ತಿಂಗಳಲ್ಲಿ ಆ ಕೇಸ್ ವಿಚಾರಣೆಗೆ ಬಂತು ಅಂತಂದರೆ, ಅಲ್ಲಿ ಏನಾದರೂ ಅಸಿಂಧುವನ್ನು ಕೈ ಹಿಡಿದ್ರೆ ಅಥವಾ ಹೈಕೋರ್ಟ್ ಆದೇಶವನ್ನು ಎತ್ತಿಡಿದರೆ ಸುಪ್ರೀಂ ಕೋರ್ಟು ಪುನಃ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ. ಯಾರು? ಮಾನ್ಯ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು. ಆವಾಗ ಏನಾಗ್ತದೆ, ಹೊಸದಾಗಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಮೊದಲು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಎಂಬ ಒಂದು ಪಾತ್ರ ಪ್ರಪ್ರಥಮವಾಗಿ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವರೇ ಕಾರಣ ಆಗ್ತಾರೆ. ಇದೊಂದು ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಜೊತೆಗೆ ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತದೆ, ಏನಾಗ್ಬೋದು ಸಾಧಕ ಬಾಧಕಗಳ ಬಗ್ಗೆ. ಆಯ್ತು, ಕೊಟ್ಟುವಪ್ಪ, 2 ತಿಂಗಳು ಮಂತ್ರಿಯಾಗಿ ಮುಂದುವರೆದ್ರು. ಕೊನೆಗೆ ಏನಾಗ್ತದೆ, ಸೆಪ್ಟೆಂಬರ್ 7 ಹೆಚ್ಚು ಕಮ್ಮಿ ಆಯಿತು, ರಾಜೀನಾಮೆ ಕೊಡುವ ಮಟ್ಟಕ್ಕೆ ಬಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರವಲ್ಲ. ಚುನಾವಣಾ ವರ್ಷ ಬೇರೆ, ಇನ್ನು 1.5 ವರ್ಷ, ಈ 2 ವರ್ಷಗಳು ಏನಿದೆ, 1.5 ವರ್ಷ ಕಳೆದ್ರೆ ಚುನಾವಣೆ, 1 ವರ್ಷ ಕಳೆದ್ರೆ ಚುನಾವಣಾ ವರ್ಷ, ಈಗಲಿಂದನೇ ರೈಸ್ ಆಗುತ್ತೆ ಅದರದ್ದು ಈಟು. ಹಾಗಾಗಿ ಇದೊಂದು ಯೋಚನೆ ಮಾಡ್ತಾ ಇದೆ. ಮತ್ತು ಇಂಥ ಸಮಯದಲ್ಲಿ ರಿಸ್ಕ್ ತಗೊಳ್ಳೋದು ಯಾಕೆ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಏನಾದ್ರು ಸರ್ಕಾರ ಬಂದುಬಿಟ್ರೆ, ಇವ್ರು ಕೊಡೋದು ಯಾಕೆ ಮಂತ್ರಿ ಸ್ಥಾನ, ಪುನಃ ರಾಜೀನಾಮೆ ತಗೊಳ್ಳೋದು ಯಾಕೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಯಾಕೆ, ಈ ಥರ ಎಲ್ಲ ಯೋಚನೆಗಳು ಮಾಡಿದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ತಕ್ಕಂಥದ್ದು ತುಂಬ ಡೌಟ್ ಇದೆ. ಜೊತೆಗೆ ಇವರು ಸಿದ್ದರಾಮಯ್ಯನವರ ಬಣ, DK ಶಿವಕುಮಾರ್ ಅವರ ಬಣ ಅಲ್ಲ. ಈ DK ಶಿವಕುಮಾರ್ ಅವ್ರು ಹೇಗಂದರೆ, ಬೇಕಿದ್ರೆ ಆ ಕೇಸ್ ಹೋಗಲಿ ಅಥವಾ ಜೈಲಿಗೆ ಹೋಗಲಿ ಮಂತ್ರಿ ಸ್ಥಾನ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದೇ ಒಂಥರ ವ್ಯಕ್ತಿತ್ವ. ಕಾನೂನಿಗೆ ಸ್ವಲ್ಪ ನ್ಯಾಯಬದ್ಧವಾಗಿ ಎದುರ್ಕೊಂಡು ಜಡ್ಜ್ಮೆಂಟ್ಗಳಿಗೆ ತಲೆ ಬಾಗ್ತಾರೆ. ಯಾರು? ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಇವ್ರು ಏನಾಗಿಲ್ಲ, ಇವ್ರದ್ದು ಹೆಡ್ಲಾಂಗ್ ಒಂಥರ DK ಶಿವಕುಮಾರ್ ಅವ್ರದ್ದು. ಕೊಟ್ಟ ಮೇಲೆ ನೋಡೋಣ, ಆಮೇಲೆ ಜಡ್ಜ್ಮೆಂಟ್ ಬಂದ ಮೇಲೆ ನೋಡೋಣ ಅಂತಕ್ಕಂಥ ವ್ಯಕ್ತಿತ್ವ. ಆ ಥರದಲ್ಲಿ ಇವ್ರು ಏನಾದ್ರು ಸೆಲೆಕ್ಟ್ ಮಾಡೋಣ ಸುಬ್ಬಾರೆಡ್ಡಿ ಅವ್ರನ್ನ ಅಂತಂದರೆ, ಇವರು DK ಶಿವಕುಮಾರ್ ಅವರ ಬಣ ಅಲ್ಲ. ಈಗ MC ಸುಧಾಕರ್ ಅವರು DK ಶಿವಕುಮಾರ್ ಅವ್ರ ಬಣ. ಅವ್ರನ್ನ ಪಕ್ಷಕ್ಕೆ ಸೇರ್ಕೊಂಡಾಗ ಮಾತು ಕೊಟ್ಟಿದ್ರು, ಪ್ರಪ್ರಥಮವಾಗಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಅವರ ಒಂದು ಬಣದಲ್ಲೇ ಇವ್ರಿಗೆ ಸಚಿವ ಸ್ಥಾನ ಕೊಟ್ಟರು. ಇವ್ರಿಗೆ ಯಾಕೆ ಕೊಡಲಿಲ್ಲ? ಮೊನ್ನೆ ಬಂದವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಶಾಸಕ ಸುಬ್ಬಾರೆಡ್ಡಿ ಅವ್ರಿಗೆ ಯಾಕೆ ಕೊಡಲಿಲ್ಲ ಅಂದರೆ, ಇವರು ಸಿದ್ದರಾಮಯ್ಯನವರ ಬಣ. ಇದು ಕೂಡ ಅವ್ರ ವೀಕ್ನೆಸ್ಸು. ಸಿದ್ದರಾಮಯ್ಯನ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥದ್ದು ಕೂಡ ಒಂದು ವೀಕ್ನೆಸ್ಸು. ಜೊತೆಗೆ ಸುಮಾರು ಜನ ಸಾಲಗಟ್ಬಿಟ್ಟು ಅವರ ಅರ್ಜಿಗಳು ಹಾಕಿ ನನಗೆ ಮಂತ್ರಿ ಸ್ಥಾನ ಬೇಕು, ನನಗೆ ಮಂತ್ರಿ ಸ್ಥಾನ ಬೇಕು ಅಂತ. ಇದರ ಜೊತೆಗೆ ಅವ್ರಿಗೆಲ್ಲ ನಿಭಾಯಿಸ್ಕೊಂಡು ಇವ್ರಿಗೆ ಕೊಡೋಣ ಅನ್ನುವ ಒಂದು ಇಂಟೆನ್ಷನ್ ಅವ್ರಿಗೆ ಬಂತು ಅಂತಂದ್ರೂ ಈ BJP ಮುಖಂಡ ಮುನ್ರಾಜ್ ಅಂತಕ್ಕಂಥವ್ರು ಏನಾಗಿದೆ, ಈ ಬೇತಾಳನ ಕತೆಗಳು ಬೇಜಾನಿದ್ದಾವೆ. ರಾಜನಿಗೊಂದು ಕತೆ ಹೇಳ್ತಾನೆ, ಅದನ್ನು ಗಂಟು ಬಿಡಿಸ್ಬೇಕು, ಇಲ್ಲ ಅಂತಂದರೆ ಅವ್ರ ಜೊತೆನೇ ಹಿಂಬಾಲಿಸ್ಕೊಂಡು ಬಂದುಬಿಡ್ತಾರೆ. ಆ ಥರ ಈ 3 ವರ್ಷಗಳಿಂದ ಶಾಸಕರ ಹಿಂಬಾಲಿಸ್ಕೊಂಡು ಬಂದು ಅವ್ರಿಗೊಂಥರ ಗ್ರಹಣ, ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಹೇಗಿರ್ತಾವೋ ಗ್ರಹಣಗಳು, ಹಾಗೆ ಮಾನ್ಯ ಶಾಸಕ ಸುಬ್ಬಾರೆಡ್ಡಿ ಅವ್ರಿಗೆ ಈ ಮುನ್ರಾಜ್ ಅವರ ಒಂದು ಗ್ರಹಣ ಅದು ಯಾವಾಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ. ಅಥವಾ ಈಗ ಸೆಪ್ಟೆಂಬರ್ 7ಕ್ಕೆ ನುಂಗೇ ಬಿಡ್ತಾರೋ ಗೊತ್ತಿಲ್ಲ, ಅಥವಾ ಆವತ್ತು ಗ್ರಹಣ ಬಿಡ್ತದೋ ಗೊತ್ತಿಲ್ಲ. ಆವತ್ತಿಗಂತೂ ಕ್ಷೇತ್ರದ ಜನ ಈ ಸಚಿವ ಸ್ಥಾನ ಅಂತಕ್ಕಂಥದ್ದು ತುಂಬ ಕಾತರದಿಂದ ನೋಡ್ತಕ್ಕಂಥ ಬಾಗೇಪಲ್ಲಿ ಜನ ಸೆಪ್ಟೆಂಬರ್ 7ಕ್ಕೂ ಕೂಡ ಅಷ್ಟೇ ಕಾತರವಾಗಿ ತುಂಬ ಇದಾಗಿ ನೋಡ್ತಾ ಇದ್ದಾರೆ, ಕೌತೂಹಲದಿಂದ ಏನಾಗ್ಬೋದು ಅಂತಕ್ಕಂಥ ವಿಚಾರ. ಇಷ್ಟೆಲ್ಲ ವಿಚಾರಗಳಿದ್ದರೂ ಕೂಡ ಮಾನ್ಯ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಮಾಡಿದರೆ, ಇಷ್ಟು ಇಂಟೆನ್ಷನ್ಗಳಿದ್ದು, ವಿಚಾರಗಳಿದ್ದು, ಕೇಸುಗಳಿದ್ದು ಅವ್ರ ಮೇಲೆ, ಇವೆಲ್ಲನೂ ಸರ್ಕಾರ ಮನಗಂಡು ನೋಡೋಣ, ಒಂದು ಅವಕಾಶ ಕೊಡೋಣ ಅಂತ ಏನಾದರೂ ಕೊಟ್ಟರೆ ಅದು ಬಾಗೇಪಲ್ಲಿ ಕ್ಷೇತ್ರದ ಪುಣ್ಯ, ಬಾಗೇಪಲ್ಲಿ ಕ್ಷೇತ್ರದ ಜನರ ಪುಣ್ಯ ಅಂತ
ನಾವು ಭಾವಿಸ್ಬೇಕಷ್ಟೆ. ಇಷ್ಟೆಲ್ಲ ಇದ್ರೂ ಏನೇ ಆದರೂ ಕೂಡ ಶಾಸಕರು ಮಂತ್ರಿ ಆಗಲಿ ಅಂತಕ್ಕಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಬಯಸ್ತೀವಿ. ನಾವು ಮನಸ್ಸಿಂದ ನಮ್ಮ ಮನಸ್ಸಿನ ತುಂಬ ಪ್ರೀತಿಯಿಂದ ಆ ವಿಚಾರವನ್ನು ತಿಳಿಸ್ತಾ ಮಂತ್ರಿ ಸ್ಥಾನ ಸಿಗಲಿ. ಅವರು ಸುಮಾರು ವರ್ಷಗಳು 3 ವರ್ಷ ಸುದೀರ್ಘವಾಗಿ MLA ಆಗಿರ್ತಕ್ಕಂಥ ವ್ಯಕ್ತಿ ಈ ಬಾಗೇಪಲ್ಲಿಗೆ ಏನಾದ್ರು ಪರಿವರ್ತನೆ ಮಾಡಲಿ ಅಂತ ಬಯಸ್ತಾ, ಅವ್ರಿಗೆ ಈ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀವಿ.